ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದ್ ಕಡೆ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಕೂಡ ವಿದೇಶದಲ್ಲಿದ್ದಾರೆ, ವಾಪಸ್ ಭಾರತಕ್ಕೆ ಬಂದಿಲ್ಲ, ಅವ್ರನ್ನ ಕರೆಸಬೇಕು ಅನ್ನೋ ರಾಜಕೀಯ ಒತ್ತಡ ಕೂಡ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೇನೆ 3ನೇ ಪ್ರಕರಣ ಕೂಡ ದಾಖಲಾಗಿದೆ ರೇವಣ್ಣ ಅವರ ವಿರುದ್ಧವಾಗಿ. ಸಂತ್ರಸ್ತೆಯೊಬ್ಬರ ಮಗ ತಾಯಿ ಮಿಸ್ಸಿಂಗ್, ಈ ತಾಯಿ ಕಾಣೆಯಾಗ್ಲಿಕ್ಕೆ, ನಾಪತ್ತೆಯಾಗ್ಲಿಕ್ಕೆ ರೇವಣ್ಣ ಅವರು ಕಾರಣ ಅಂತ ಹೇಳಿ ರೇವಣ್ಣ ಅವರ ಹೆಸರು ಮೇಲೇನೆ ದೂರನ್ನ ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೇನೆ ಇದೀಗ FIR ಅನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಹೀಗಾಗಿ HD ರೇವಣ್ಣ ಅವರಿಗೆ ಇನ್ನೆಷ್ಟು ಕಾನೂನಾತ್ಮಕವಾಗಿ ಸಂಕಷ್ಟಗಳು ಎದುರಾಗುತ್ತೆ ಅನ್ನೋ ಸಹಜ ಕುತೂಹಲ ಇದೀಗ ಮನೆ ಮಾಡಿದೆ. ಕೂಡ ಮಾಹಿತಿ ಬಂದೆ, ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಇದು SITನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಬರ್ತಾ ಇದೆ. ಅದೆಲ್ಲವನ್ನು SITನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ. ಅದು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ಅದು ಕೂಡ ಮಾಹಿತಿ ಬಂದೆ, ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಇದು SITನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಬರ್ತಾ ಇದೆ. ಅದೆಲ್ಲವನ್ನು SITನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ. ಅದು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ಅದು ಕೂಡ ಮಾಹಿತಿ ಬಂದೆ, ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಇದು SITನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರೇವಣ್ಣ ಅವರಿಗೆ ಸೇರಿರುವಂತಹ ನಿವಾಸ ಫಾರ್ಮ್ ಹೌಸ್ ಅಲ್ಲೂ ಕೂಡ SIT ಅಧಿಕಾರಿಗಳ ದಾಳಿಯಾಗಿದೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ, ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಫಾರ್ಮ್ ಹೌಸ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಏನ್ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಬಹುದು? ಕಾರಣ ಏಕಕಾಲದಲ್ಲಿ ಮೂರು ಕಡೆ SIT ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ. ಇವತ್ತು ಅಲ್ಲಿ ಏನ್ ಬೆಳವಣಿಗೆ ಆಗಬಹುದು? ಶ್ರುತಿ, ನೋಡಿ, ಇವತ್ತು ಬೆಳವಣಿಗೆ ಆಗಿದೆ. ಬೆಳಗ್ಗೆ 4:15 ಸುಮಾರಿಗೆ SIT ತನಿಖಾ ತಂಡ ಇಲ್ಲಿಗೆ ಇದೇ ಒಂದು ಫಾರ್ಮ್ ಹೌಸ್ಗೆ ಆಗಮಿಸಿ ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿದೆ. ನಾನೀಗ ಆ ಫಾರ್ಮ್ ಹೌಸ್ನ ಒಳಭಾಗದಲ್ಲಿದ್ದೀನಿ. ಇಲ್ಲಿ ಇರುವಂಥ ಫಾರ್ಮ್ ಹೌಸ್ ಏನಿದೆ, ಇದೇ ಒಂದು ಫಾರ್ಮ್ ಹೌಸ್ಗೆ SIT ತನಿಖಾ ತಂಡ ಸುಮಾರು 9 ವೆಹಿಕಲ್ಗಳಲ್ಲಿ ಇಲ್ಲಿಗೆ ಆಗಮಿಸಿ ಇಲ್ಲಿರುವಂಥ ಸಿಬ್ಬಂದಿಗಳನ್ನು ಕೆಲ ಕಾಲ ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದೆ. ನೋಡಿ, ಇದು ರೇವಣ್ಣ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್. ಈ ಒಂದು ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಥವಾ ಒಂದಷ್ಟು ವಿಚಾರಗಳು ಕೂಡ ಇತ್ತು. ಹಾಗಾಗಿ SIT ಅವರು ಇಲ್ಲಿಗೆ ಆಗಮಿಸಿದರು. ಇಲ್ಲಿ ಈ ಒಂದು ಫಾರ್ಮ್ ಹೌಸ್ಗೆ ಆಗಮಿಸಿದರು. ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರಿಗೆ ಸೇರಿದಂತಹ ಆ ಫಾರ್ಮ್ ಹೌಸ್ಗೂ ಕೂಡ ದಾಳಿಯನ್ನು ಮಾಡಿದರು. ಇಲ್ಲಿ ಇದ್ದಾರೆ ಸಿಬ್ಬಂದಿಯವರು. ಇವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಬೆಳಗ್ಗೆ ಇಲ್ಲಿ SIT अधिकारिಗಳು ಬಂದು ಇವ್ರ ಹತ್ರ ಒಂದಷ್ಟು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. नाम क्या है आपका? नाम शिवू. शिवू, शिवू, कितना लोग आया था इधर सुबह? कोई आया था इधर? नहीं. ऑफिसर SIT ऑफिसर नहीं आया था? आया था. कितना लोग आया था? 15 आदमी. 15 लोग आया था. क्या किया इधर आके? मालूम नहीं क्या किया. आपको किसी कुछ पूछा? नहीं. आपको कुछ नहीं पूछा? वो लोग आके इधर कुछ लेके गया? नहीं लेके गया. आपको कुछ नहीं पूछा? वो आएगा तो देखेगा. और कुछ नहीं बोला. और पिक्चर देखा है एक लड़की का एक लड़का का पिक्चर देखा है मोबाइल पर. जो देखा है इसको हम बोला नहीं इधर से नहीं है. यही देखा था.
ಎಸ್ ಶ್ರುತಿ, ಈಗ ಇಲ್ಲಿರುವಂಥ ಸಿಬ್ಬಂದಿಗಳು ಇವರು ಹೊರ ರಾಜ್ಯದವರು ಹಿಂದಿಯಲ್ಲೇ ಮಾತನಾಡ್ತಾ ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಿದ್ರೆ ಇಲ್ಲಿಗೆ ಬಂದು SIT ತನಿಖಾ ತಂಡ ಒಂದು ಫೋಟೋಗಳನ್ನು ತೋರಿಸಿ ಇವರು ಇಲ್ಲಿಗೆ ಯಾವತ್ತಾದರೂ ಬಂದಿದ್ರ ಅನ್ನುವ ಮಾಹಿತಿಯನ್ನು ಅವರ ಬಳಿ ಕೇಳಿದ್ದಾರೆ. ಜೊತೆಗೆ ಇಲ್ಲಿ ಯಾರೆಲ್ಲ ಇರ್ತಾರೆ, ಎಷ್ಟು ಜನ ಇರ್ತೀರಿ, ಯಾರಾದರೂ ಬರ್ತಾ ಇದ್ರಾ, ಹೋಗ್ತಾ ಇದ್ರಾ ಅಂತೇಳಿ ಈ ಒಂದು ಮಾಹಿತಿಗಳನ್ನು ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು 15 ಜನರ ತಂಡ ಇಲ್ಲಿಗೆ ಆಗಮಿಸಿತ್ತು ಅಂತೇಳಿ ಇಲ್ಲಿರುವಂಥ ಸಿಬ್ಬಂದಿಗೆ ಹೇಳಿದ್ದಾರೆ. ನೋಡಿ, ಇದು ಫಾರ್ಮ್ ಹೌಸ್ ನೋಡಿ, ಅಲ್ಲಿ ಒಂದು ಮನೆ ಕೂಡ ಇದೆ. ಇಲ್ಲೆಲ್ಲವೂ ಕೂಡ ಈ ಫಾರ್ಮ್ ಹೌಸ್ನಲ್ಲಿ ಏನೇನಿದೆ ಏನೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಸುತ್ತಾಡಿ ತನಿಖಾ ತಂಡ ಇಲ್ಲೊಂದಷ್ಟು ಮಾಹಿತಿಯನ್ನು ಕಲೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರುವಂತೆ ಇಲ್ಲಿಗೆ ಬಂದಂಥ ತನಿಖಾ ತಂಡ ಸುಮಾರು 15 ಜನರ ತನಿಖಾ ತಂಡ ಇಲ್ಲೆಲ್ಲ ಓಡಾಡಿ ನಮಗೆ ಒಂದಷ್ಟು ಫೋಟೋಗಳನ್ನು ತೋರಿಸಿ ಯಾವಾಗಾದರೂ ಇವರು ಇಲ್ಲಿಗೆ ಬಂದಿದ್ರ ಅಂತ ಕೇಳಿದ್ರು. ನಮಗೆ ಗೊತ್ತಿಲ್ಲ ಅಂತ ಮಾತ್ರ ನಾವು ಹೇಳಿದ್ವಿ. ಇಲ್ಲಿ ಯಾರಾದರೂ ಬರ್ತಿದ್ರಾ, ಮುಂಚೆ ಯಾರು ಸ್ಟೇ ಆಗ್ತಾರೆ, ಇಲ್ಲಿ ಯಾವತ್ತಾದ್ರು ಯಾರಾದರೂ ಬಂದಿದ್ರ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನು ಅವ್ರಿಗೆ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ಈಗ ಅವರಷ್ಟೇ ಹಂಚ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಫಾರ್ಮ್ ಹೌಸನ್ನು ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಎಲ್ಲವೂ ಕೂಡ ಹಸುಗಳನ್ನು ಕಟ್ಟಾಕಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ದನದ ಕೊಟ್ಟಿಗೆಗಳೇನಿದೆ ಸುಮಾರು 3 ಕೊಟ್ಟಿಗೆಗಳನ್ನು ಕೂಡ ಇಲ್ಲಿರುವಂಥ ಈ ತೋಟದ ಮನೆಗೆ ಇವತ್ತು SIT ತನಿಖಾ ತಂಡ ಬೆಳಗ್ಗೆ 4:15 ಆಗಮಿಸಿ ಸುಮಾರು ಮಾಹಿತಿಗಳನ್ನು ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ರೇವಣ್ಣ ಅವರ ಕುಟುಂಬಕ್ಕೆ ಸೇರಿರುವಂತಹ ಫಾರ್ಮ್ ಹೌಸ್. SIT ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಅಂತ ಅಲ್ಲಿ ಕೆಲಸ ಮಾಡ್ತಾ ಇರೋರನ್ನ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಮಾತನಾಡಿಸ್ತಾ ಇದ್ರು. ಒಂದಷ್ಟು ಫೋಟೋಗಳನ್ನ ತೋರಿಸಿದ್ರಂತೆ. ಇವ್ರು ಬಂದಿದ್ರಾ, ಭೇಟಿಯಾಗಿದ್ರಾ, ಯಾರು ವಾಸ ಮಾಡ್ತಾ ಇದ್ರು, ಯಾರಾದ್ರೂ ಇಲ್ಲಿ ಬಂದು ಸ್ಟೇ ಮಾಡ್ತಾ ಇದ್ರಾ, ಈ ಬಗ್ಗೆ ಒಂದಷ್ಟು ಪ್ರಾಥಮಿಕ ಪ್ರಶ್ನೆಗಳನ್ನ ಮುಂದಿಟ್ಟು ಉತ್ತರ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದು ಸದ್ಯ ಸಿಕ್ಕಿರುವಂತಹ ಮಾಹಿತಿ.